ತಮಿಳುನಾಡು ಮತ್ತೆ ಕಾವೇರಿ ವಿಚಾರದಲ್ಲಿ ಕಿರಿಕ್ ಶುರು ಮಾಡಿದೆ. ತಮಿಳುನಾಡು ವಿಧಾನಸಭೆಯಲ್ಲಿ ಇಂದು ಸಿಎಂ ಜೋಸೆಫ್ ವಿಜಯ್ ಮೇಕೆದಾಟು ಯೋಜನೆ ವಿರೋಧಿ ನಿರ್ಣಯ ಮಂಡಿಸಿದ್ರು. ಅದು ಸರ್ವಾನುಮತದಿಂದಲೂ ಅಂಗೀಕಾರವಾಗಿದೆ. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರು ಒಟ್ಟಿಗೆ ಹೋರಾಡಿ ತಮಿಳುನಾಡಿಗೆ ಟಕ್ಕರ್ ಕೊಡದೆ ತಮ್ಮಲ್ಲೇ ಗಲಾಟೆ ಮಾಡುತ್ತಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡು ಮತ್ತೆ ಖ್ಯಾತೆ. ವಿಧಾನಸಭೆಯಲ್ಲಿ ವಿಜಯ್ ಮೇಕೆದಾಟು ವಿರೋಧಿ ನಿರ್ಣಯ. ಯೋಜನೆಗೆ ಅನುಮೋದನೆ ನೀಡದಂತೆ ಕೇಂದ್ರಕ್ಕೆ ಒತ್ತಾಯ. ತಮಿಳುನಾಡಿಗೆ ವಿಜಯ್ ಸಿಎಂ ಆಗ್ತಾ ಇದ್ದಂತೆ ಅದರಿಂದ ಕರ್ನಾಟಕಕ್ಕೂ ಲಾಭವಿದೆ ಅಂತ ಹೇಳಲಾಗ್ತಾ ಇತ್ತು. ಯಾಕಂದ್ರೆ ಅಲ್ಲಿ ವಿಜಯ್ ಅಧಿಕಾರ ಹಿಡಿಯಲು ಸಹಾಯ ಮಾಡಿದ್ದೇ ಕಾಂಗ್ರೆಸ್. ಆದ್ರಿಂದ ಕರ್ನಾಟಕದಲ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರೋದ್ರಿಂದ ಕೆಲ ನೆರವು ಸಿಗುತ್ತೆ ಅನ್ನೋ ಟಾಕ್ ಇತ್ತು. ಆದ್ರೆ ಅದನ್ನೆಲ್ಲ ದಳಪತಿ ವಿಜಯ್ ಸುಳ್ಳು ಮಾಡಿದ್ದಾರೆ. ಕಾವೇರಿ ಮೇಕೆದಾಟು ವಿಚಾರದಲ್ಲಿ ನಿರಂತರ ಖ್ಯಾತೆ ತೆಗೆಯುತ್ತಲೇ ಇದ್ದಾರೆ. ಕೆಲ ದಿನಗಳಿಂದ ಮೇಕೆದಾಟು ವಿಚಾರದಲ್ಲಿ ಚಕಾರ ಎತ್ತಿದ್ದ ವಿಜಯ್ ಪ್ರಧಾನಿಗೆ ಪತ್ರ ಬರೆದು ಯಾವುದೇ ಕಾಮಗಾರಿ ಕೈಗೊಳ್ಳಬಾರದು ಅಂತ ಆಗ್ರಹಿಸಿದ್ರು. ಆದ್ರೀಗ ಮತ್ತದೇ ವಿಚಾರವನ್ನ ಮುನ್ನೆಲೆಗೆ ತಂದಿದ್ದಾರೆ. ತಮಿಳುನಾಡು ವಿಧಾನಸಭೆಯಲ್ಲಿ ಸಿಎಂ ಜೋಸೆಫ್ ವಿಜಯ್ ಮೇಕೆದಾಟு ಯೋಜನೆ ವಿರುದ್ಧ ನಿರ್ಣಯ ಮಂಡಿಸಿದ್ದಾರೆ. மேகதாது பிரச்சினைக்காக பிரத்யேகமாக தனி நடுவர் மன்றம் அமைப்பது குறித்து சட்ட வல்லுநர்களுடன் கலந்தாலோசித்து தனி நடுவர் மன்றம் அமைக்க ஏற்கனவே தேவையான சட்ட நடவடிக்கைகள் எடுக்கப்பட்டு வருகின்றன. ಮೇಕೆದಾಟು ನಿರ್ಣಯದಲ್ಲೇನಿದೆ? ಸುಪ್ರೀಂ ನೀಡಿದ ತೀರ್ಪನ್ನ ಗೌರವಿಸದೆ ಕರ್ನಾಟಕ ಮೇಕೆದಾಟು ಕಾಮಗಾರಿಗೆ ಮುಂದಾಗಿದೆ. ಅಣೆಕಟ್ಟು ನಿರ್ಮಿಸಲು ಕರ್ನಾಟಕ ಸರ್ಕಾರದ ಏಕಪಕ್ಷೀಯ ಪ್ರಯತ್ನಕ್ಕೆ ವಿರೋಧ. ಮೇಕೆದಾಟು ಯೋಜನೆಯು ಕಾನೂನು ನಿಯಮಗಳಿಗೆ ವಿರುದ್ಧವಾಗಿದೆ. ಕಾಮಗಾರಿಯಿಂದ ತಮಿಳುನಾಡಿನ ನೀರಿನ ಹಕ್ಕುಗಳಿಗೆ ಪ್ರತಿಕೂಲ ಪರಿಣಾಮ. ತಾಂತ್ರಿಕ ಪರಿಸರ ಅನುಮೋದನೆ ಸೇರಿ ಯಾವುದೇ ಅನುಮತಿಯನ್ನ ನೀಡಬಾರದು. ಕಾವೇರಿ ಜಲಾನಯನ ಪ್ರದೇಶವು ನೀರಿನ ಕೊರತೆ ಹೊಂದಿರುವ ಪ್ರದೇಶವಾಗಿದೆ. ಪ್ರಸ್ತುತ ಜಾರಿಯಲ್ಲಿರೋ ನೀರು ಹಂಚಿಕೆ ಒಪ್ಪಂದದ ಆಧಾರದ ಮೇಲೆ ನಿರ್ವಹಣೆ. ಹೆಚ್ಚುವರಿ ನೀರನ್ನ ಕರ್ನಾಟಕ ಬಳಸಿಕೊಳ್ಳಲು ಅವಕಾಶ ನೀಡಬಾರದು. ಯೋಜನೆ ವಿಚಾರದಲ್ಲಿ ಕೇಂದ್ರ ಜಲ ಆಯೋಗ ಶೀಘ್ರವೇ ಮಧ್ಯಪ್ರವೇಶಿಸಬೇಕು. ಕರ್ನಾಟಕ ಸರ್ಕಾರ ಸಲ್ಲಿಸಿರುವ ಯೋಜನಾ ವರದಿ ಪರಿಶೀಲಿಸಬಾರದು. ವಿಜಯ್ ನಿರ್ಣಯ ರಾಜ್ಯದಲ್ಲಿ ಕೈ ಕಮಲ ಕಿತ್ತಾಟ. ಬಿಜೆಪಿ ಸಂಸದರ ಮೇಲೆ ನಂಬಿಕೆ ಇಲ್ಲ ಎಂದ ಪ್ರಿಯಾಂಕ್. ಏನ್ ಕಡಿದು ಕಟ್ಟೆ ಹಾಕ್ತಾರೆ ನೋಡ್ತೀನಿ ಎಂದ ಆರ್ ಅಶೋಕ್. ಡಬಲ್ ಸ್ಟ್ಯಾಂಡರ್ಡ್ ಅಲ್ಲೊಂದು ಮಾತಾಡ್ತಾರೆ, ಡಿಎಂಕೆ ಜೊತೆ ಇದ್ದಾಗ ಟಿವಿಕೆ ಜೊತೆ ಇದ್ದಾಗ ಒಂದು ಮಾತು, ಕರ್ನಾಟಕದಲ್ಲಿ ಒಂದು ಮಾತು. ಅದರಿಂದ ಇದು ಮೋಸ. ಇದೇ ವಿಚಾರಕ್ಕೆ ರಾಜ್ಯ ಬಿಜೆಪಿ ಸಂಸದರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಲೇವಡಿ ಮಾಡಿದ್ದಾರೆ. ನಮಗೆ ಬಿಜೆಪಿ ಸಂಸದರ ಮೇಲೆ ಯಾವುದೇ ನಂಬಿಕೆ, ರಾಜ್ಯದ ಹಿತಾಸಕ್ತಿ ರಕ್ಷಿಸುವಲ್ಲಿ ಅವರು ವಿಫಲರಾಗಿದ್ದಾರೆ. ಅವರಂತ ಅಸಮರ್ಥ ನಾಯಕರು ಎಲ್ಲೂ ಇಲ್ಲ ಎಂದ್ರು. ಆದ್ರೆ ಈ ವಿಚಾರಕ್ಕೆ ಆರ್ ಅಶೋಕ್ ತಿರುಗೇಟು ನೀಡಿದ್ದಾರೆ. ಡಿಕೆಶಿ ಏನೋ ಕಡಿದು ಕಟ್ಟೆ ಹಾಕ್ಬಿಡ್ತೀನಿ ಅಂತ ಪಾದಯಾತ್ರೆ ಮಾಡಿದ್ರು. ನಮ್ಮ ಸರ್ಕಾರ ಬಂದ ಕೂಡಲೇ ಮೇಕೆದಾಟುವಿಗೆ ಶಂಕುಸ್ಥಾಪನೆ ಮಾಡ್ತೀನಿ ಅಂದ್ರು. ಆದ್ರೆ ₹1 ಕೊಟ್ಟಿಲ್ಲ. ಈ ಸರ್ಕಾರ ಇರೋವರೆಗೂ ಮೇಕೆದಾಟು ಪ್ರಾರಂಭ ಆಗೋದಿಲ್ಲ ಅಂತ ಟಾಂಗ್ ಕೊಟ್ರು. ನೋಡಿ, ಅವ್ರ ಹಿತಾಸಕ್ತಿನಲ್ಲಿ ರೆಸಲ್ಯೂಷನ್ ಪಾಸ್ ಮಾಡ್ಕೋತಾರೆ. ನಾವೇನು ಮಾಡಬೇಕು, ನಾವು ಮಾಡಬೇಕಲ್ಲ. ಕೋರ್ಟ್ ಆರ್ಡರ್ ಕ್ಲಿಯರ್ ಇದೆ. ವಿ ಆರ್ ಮೇರ್ಲಿ ಈಗ ನಾವು ಅವ್ರ ಪಾಲಿನ ನೀರನ್ನು ನಾವು ಕಸ್ಕೋತಾ ಇದ್ದೀವಿ ಅಂದರೆ ಅವರು ಏನಾದರೂ ಏನು ಆಕ್ಷೇಪ ವ್ಯಕ್ತಪಡಿಸಲಿ. ಎಕ್ಸಸ್ ಏನಿದೆ ಹೋಗ್ತಾ ಇದೆ ಅದನ್ನು ನಾವು ಸಂಗ್ರಹಣೆ ಮಾಡಿ ನಮ್ಮ ಜನರಿಗೆ ಅನುಕೂಲ ಆಗಬೇಕು, ಬೆಂಗಳೂರಿಗೆ ಅನುಕೂಲ ಆಗಬೇಕು, ಅಲ್ಲಿ ಸ್ಥಳೀಯ ಜಿಲ್ಲೆಗಳಿಗೆ ಜನರಿಗೆ ಅನುಕೂಲ ಆಗಬೇಕು ಅಂತ ಮಾಡ್ತಾ ಇರೋದು. ಆ್ಯಂಡ್ ಕೋರ್ಟ್ನಲ್ಲಿ ಇದು ಕ್ಲಿಯರ್ ಆಗಿದೆ. ನಿಮ್ಮದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಬಿ ಜೆ ಪಿಯವ್ರ ಕಡೆಯಿಂದ. 12 ವರ್ಷ ಆಯಿತು ಸ್ವಾಮಿ, ಒಂದು ಸರಿಯಾನ ಯಾವುದಾದ್ರೂ ಕರ್ನಾಟಕದ ಬಗ್ಗೆ ಕನ್ನಡಿಗರ ಬಗ್ಗೆ ಧ್ವನಿ ಎತ್ತಿದಾರಾ? ನನಗಂತೂ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ. ನೀವು ಯಾಕೆ ಇನ್ನೂ ಇಟ್ಕೊಂಡಿದ್ದೀರಾ ನನಗೆ ಗೊತ್ತಿಲ್ಲ. ಕರ್ನಾಟಕ ಜನತೆಗೆ ಒಂದು ಹೇಳೋದು, ಅಲ್ಲೋಗಿ ತಮಿಳುನಾಡಿಗೆ ಬೆಂಬಲ ಮಾಡೋದು, ಇದು ಡಬಲ್ ಸ್ಟ್ಯಾಂಡರ್ಡ್. ಇವ್ರದ್ದು ಡಬಲ್ ಸ್ಟ್ಯಾಂಡರ್ಡ್. 2 ನಾಲಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ, 2 ನಾಲಿಗೆ, ಅಲ್ಲೊಂದು ನಾಲಿಗೆ, ಇಲ್ಲೊಂದು ನಾಲಿಗೆ. ಆದ್ರಿಂದ ಇದು ಊಟಾಟಿಕೆ. ಈ ಸರ್ಕಾರ ಇರೋವರೆಗೂ ಮೇಕೆದಾಟು ಯೋಜನೆ ಪ್ರಾರಂಭ ಆಗದೇ ಇಲ್ಲ. ಯಾಕೆಂದ್ರೆ ಇವರು
ಡಬಲ್ ಸ್ಟ್ಯಾಂಡರ್ಡ್. ಅಲ್ಲೊಂದು ಮಾತಾಡ್ತಾರೆ, DMK ಜೊತೆ ಇದ್ದಾಗ, DVK ಜೊತೆ ಇದ್ದಾಗ ಒಂದು ಮಾತು, ಕರ್ನಾಟಕದಲ್ಲಿ ಒಂದು ಮಾತು. ಅದರಿಂದ ಇದು ಮೋಸ. ಅವ್ರ ಪಾದಯಾತ್ರೆ ಮಾಡಿದ್ದೆ ದೊಡ್ಡ ಮೋಸ. ಒಟ್ನಲ್ಲಿ ತಮಿಳುನಾಡು ಮೇಕೆದಾಟು ಯೋಜನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ರೆ ಇತ್ತ ಕರ್ನಾಟಕ ಸರ್ಕಾರ ಯೋಜನೆ ಜಾರಿ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಇದರ ನಡುವೆ ಜೊತೆಗೆ ಹೋಗ್ಬೇಕಾಗಿದ್ದ ಕಾಂಗ್ರೆಸ್ ಬಿಜೆಪಿ ನಾಯಕರೇ ಸ್ವಪ್ರತಿಷ್ಠೆಗಾಗಿ ಕಿತ್ತಾಡ್ತಿದ್ದಾರೆ. ಸದ್ಯ ವಿಜಯ್ ವಿರೋಧಿ ನಿರ್ಣಯ ತೆಗೆದುಕೊಂಡಿದ್ದು ಕೇಂದ್ರ ಸರ್ಕಾರ ಏನ್ ಹೇಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸ್ನೇಹ ರಾಠೋಡ್, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.